ಕಾಂಗ್ರೆಸ್ ಮುಖಂಡರ ಹೇಳಿಕೆಗೆ ವಿರುದ್ಧವಾಗಿ ಇಂದು ಜೆಡಿಎಸ್ ಪಕ್ಷದ ಮುಖಂಡರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ತೂಪಲ್ಲಿ ನಾರಾಯಣಸ್ವಾಮಿ ಮಾತನಾಡಿ 5 ಬಾರಿ ಆಯ್ಕೆಯಾಗಿರುವ ಹಿರಿಯ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಯಾರಿಗೂ ಶೋಭೆ ತರುವುದಿಲ್ಲ. ಯಾವುದೇ ವಿಚಾರಗಳಿದ್ದರೆ ಆರೋಗ್ಯ ಚರ್ಚೆ ನಡೆಯಲಿ ಹೊರತು ಶಾಸಕರನ್ನ ವೈಯಕ್ತಿಕವಾಗಿ ಅವಹೇಳನ ಪದ ಬಳಕೆ ಮಾಡುವುದು ಸರಿಯಾದ ನಡವಳಿಕೆಯಲ್ಲ. ನಮ್ಮ ಶಾಸಕರು ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಹೀಗಿರುವಾಗ ಹೆಚ್ಚಿನ ಅನುದಾನವನ್ನ ತರಲು ಸಾಧ್ಯವಾಗದಿದ್ದರೂ ತಮ್ಮ ಶಕ್ತಿ ಮೀರಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ಯಾವುದೇ ಗುತ್ತಿಗೆದಾರರಿಂದ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಕಮಿಷನ್ ಪಡೆಯುತ್ತಿರುವ ದಾಖಲೆಗಳಿದ್ರೆ ಬಹಿರಂಗಪಡಿಸಿ, ಅದನ್ನು ಹೊರತುಪಡಿಸಿ ಸುಖಾಸುಮ್ಮನೆ ಆರೋಪ ಮಾಡುವುದು ಶೋಭೆ ತರುವುದಿಲ್ಲ. ನಮ್ಮ ಶಾಸಕರು ತಾಲೂಕಿನಲ್ಲಿ ಬಡವರಿಗೆ ಮತ್ತು ದಲಿತರಿಗಾಗಿ 300ಕ್ಕೂ ಹೆಚ್ಚು ಬೋರ್ವೆಲ್ ಕೊರೆಸಿ ಅವರನ್ನ ಆರ್ಥಿಕವಾಗಿ ಸಬಲರನ್ನಾಗಿಸಿದ್ದಾರೆ. ತಾಲೂಕಿನಲ್ಲಿ ಮೂಲಭೂತ ಸೌಲಭ್ಯಗಳು ನೀಡುವ ಜೊತೆಗೆ ಕೈಗಾರಿಕಾ ವಲಯ ಸ್ಥಾಪನೆಗೆ ಶ್ರಮಿಸುತ್ತಿದ್ದಾರೆ. ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ ಮತ್ತು ಕುಮಾರಸ್ವಾಮಿಯವರು ಕೇಂದ್ರ ಕೃಷಿ ಮಂತ್ರಿಗಳಿಗೆ ಪತ್ರ ಬರೆದು ಮಾವು ಬೆಳೆಗಾರರ ನೆರವಿಗೆ ಬರುವಂತೆ ಒತ್ತಡ ಹಾಕಿದಾಗ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಧಾವಿಸಿದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಮುಂದುವರೆಸಿತು. ರಾಜ್ಯ ಸರ್ಕಾರದ ವಿಳಂಬ ನೀತಿಯಿಂದ ಮಾವು ಬೆಳೆಗಾರರಿಗೆ ಸರಿಯಾಗಿ ಪರಿಹಾರ ಸಿಗುತ್ತಿಲ್ಲ. ಹಿಂದಿನ ಶಾಸಕರು ಕ್ಷೇತ್ರ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿದ್ದ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಪಕ್ಷವು ಯಾವುದೇ ರೀತಿಯಾಗಿ ಅಡ್ಡಿಪಡಿಸಿಲ್ಲ. ಆ ರೀತಿ ಇದ್ದ ಪಕ್ಷದಲ್ಲಿ ದಾಖಲೆಗಳು ಬಹಿರಂಗಪಡಿಸಲಿ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂವಿ ಶ್ರೀನಿವಾಸ್ ಮಾತನಾಡಿ, ಹಿರಿಯ ಶಾಸಕರ ಬಗ್ಗೆ ಯಾರೂ ಸಹ ಅವಹೇಳನಕಾರಿಯಾಗಿ ಮಾತನಾಡಬಾರದು. ನಾವೆಲ್ಲ ಒಂದೇ ತಾಲೂಕಿನವರು, ಅಣ್ಣ ತಮ್ಮಂದರಂತೆ ಬದುಕೋಣ. ಮುಂದಿನ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶ ನೀಡುವ ರೀತಿ ನಮ್ಮ ಮಾತಿನ ಶೈಲಿ ಮತ್ತು ನಮ್ಮ ನಡವಳಿಕೆಗಳು ಇರಬೇಕಾಗತ್ತೆ. ಚುನಾವಣಾ ಸಮಯಗಳಲ್ಲಿ ಮಾತ್ರ ರಾಜಕೀಯ ಮಾಡೋಣ ಎಂದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಪತ್ರಿಕಾಗೋಷ್ಠಿ ಜುಲೈ 15 ಮಂಗಳವಾರದಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮುಖಂಡರುಗಳು ಜೆಡಿಎಸ್ ಪಕ್ಷ ಮತ್ತು ಇಂದಿನ ಶಾಸಕ ವೆಂಕಟೇಶ್ವರರೆಡ್ಡಿ ಅವರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರ ಬಗ್ಗೆ ಆ ಪ್ರೆಸ್ ಮೀಟು ಮಾಡಿರೋದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಉತ್ತರ ಅದನ್ನು ಯಾವ ರೀತಿ ನೀವು ತೆಗ್ತೀರೋ ಅದನ್ನು ಮಾಡೋದಕ್ಕೆ ನಾವು ಪ್ರೆಸ್ ಮೀಟ್ ಈಗ ನಮ್ಮ ಮುಖಂಡರು ಎಲ್ಲ ಸೇರಿ ನಾವು ಪ್ರೆಸ್ ಮೀಟು ಕರೆದಿದ್ದೀವಿ. ಈಗ ಅಂದು ಪ್ರೆಸ್ ಮೀಟ್ನಲ್ಲಿ ಮೊದಲನೇದಾಗಿ ಅವರು MLA ಎಂಬ ಟೀಕೆ ಮಾಡಿದ್ದಾರೆ. ನಿಮ್ಮಂತ ದರಿದ್ರ ಶಾಸಕರನ್ನು ಕ್ಷೇತ್ರವು ಕಂಡಿರಲಿಲ್ಲ ಅಂತ ಹೇಳಿದ್ದಾರೆ. ಈಗ ಅದರ ಮುಖಾಂತರ ಹಲವಾರು ವಿಷಯಗಳು ಪ್ರಸ್ತಾಪ ಮಾಡಿದ್ದಾರೆ ಸ್ನೇಹಿತರು. ಮೊದಲನೇದಾಗಿ ರಸ್ತೆಗಳ ಬಗ್ಗೆ ಮಾತಾಡೋಣ. ಹಲವಾರು ರಸ್ತೆಗಳು, ವಿಶೇಷವಾಗಿ ಗೌನ್ಪಲ್ಲಿ ಬೀಕೊಟ್ಪಾಟ ರಸ್ತೆ ತುಂಬಾ ಕೆಳಗೆ ಬಿದ್ದು ಸಾರ್ವಜನಿಕರು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ. ನಿಜ ಅದು. ಸುಮಾರು ತಿಂಗಳುಗಳಿಂದ ಟೆಂಡರ್ ಕರೆದ್ರು, ಟೆಂಡರ್ ಹಾಕಿದ್ರು, ಅವ್ರು ಬರಲಿಲ್ಲ. ಮತ್ತೆ ಟೆಂಡರು ನೀವು ಒಂಚೂರು ಇದಾಗಿದೆ. ಹಲವಾರು ರಸ್ತೆಗಳು ಸಾರ್ವಜನಿಕ ತೊಂದರೆ ಆಗಿದೆ. ಅವು ಹಲವಾರು ರಸ್ತೆಗಳು ಟೆಂಡರು ಹಾಕಿರಲ್ಲ. ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಈಗ ಕಾಂಟ್ರಾಕ್ಟ್ಗಳಿಗೆ ಕೆಲಸ ಮಾಡಿದ ಮೇಲೆ ಬಿಲ್ಗಳು ಆಗ್ತಾ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋದೆ, ರಾಜ್ಯಕ್ಕೆ ಗೊತ್ತಿರೋದೆ. ಆಗಿರೋವಾಗ ಸ್ವಲ್ಪ ಕಾಂಟ್ರಾಕ್ಟ್ಗಳೆಲ್ಲನೂ ಹಿಂದೇಟ್ ಹಾಕಿರೋದಂತೂ ನಿಜ. ಆ ವಿಚಾರವಾಗಿ ನಮ್ಮ ಸ್ನೇಹಿತರು
ಶಾಸಕರು ಕಮಿಷನ್ ಕೇಳಿದ್ದಾರೆ, ಅದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕರು ಆ ಕಾಂಟ್ರಾಕ್ಟ್ಗಳ ಕಮಿಷನ್ ಕೇಳಿರೋದಕ್ಕೆ ಏನಾದರೂ ಆಧಾರ ಸಾಕ್ಷಿಗಳಿರಬೇಕು. ನಿರಾಧಾರವಾಗಿ ಒಬ್ಬರ ಮೇಲೆ ಈ ರೀತಿ ಅಪಾದನೆ ಮಾಡೋದು ಅಷ್ಟು ಸಮಂಜಸ ಅಲ್ಲ, ಸೂಕ್ತ ಅಲ್ಲ, ಒಳ್ಳೆಯದಲ್ಲ. ವಿಶೇಷವಾಗಿ ರಾಜ್ಯದಲ್ಲಿ ಈಗ ಅಭಿವೃದ್ಧಿ ಕೆಲಸಗಳಿಗೆ ಬಜೆಟ್ ಹಣ ತೊಂದರೆ ಇದೆ ಅಂತ ಅದು ಎಲ್ರಿಗೂ ಗೊತ್ತಿರೋದೆ. ಇತ್ತೀಚೆಗೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಂತ ಬಸವರಾಜ ರಾಯರೆಡ್ಡಿ ಅವರು ಪಬ್ಲಿಕ್ ಮೀಟಿಂಗ್ ಅಲ್ಲಿ ನಿಮಗೆ ರಸ್ತೆ ಬೇಕಾ, ಗ್ಯಾರಂಟಿಗಳು ಬೇಕಾ, ಎರಡರಲ್ಲಿ ಒಂದು ಹೇಳಿ ಅಂತ ಕೇಳಿದ್ದಾರೆ. ಆದ ಮಾಧ್ಯಮದವರೆಗೂ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ. ಆದ್ದರಿಂದ ಹಣಕಾಸಿನ ಕೊರತೆ ಇರೋದ್ರಿಂದ ರಸ್ತೆಗಳು ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲನೂ ರಾಜ್ಯದಲ್ಲೇ ಕುಂಠಿತ ಆಗಿರುತ್ತೆ. ಆದ್ದರಿಂದ ಶ್ರೀನಿವಾಸಪುರದಲ್ಲೂ ಅದಕ್ಕೆ ತೊಂದರೆ ಆಗಿದೆ. ಮತ್ತೆ ಶ್ರೀನಿವಾಸಪುರ ಶಾಸಕರು ರೂಲಿಂಗ್ ಪಾರ್ಟಿ ಶಾಸಕರಲ್ಲ. ಎಲ್ಲಿ ರೂಲಿಂಗ್ ಪಾರ್ಟಿ ಶಾಸಕರಿದ್ದಾರೋ ಅಲ್ಲಿ ಕಡಿಮೆ ಅನುದಾನ ಬರ್ತಾ ಇರೋದು ತಮಗೆಲ್ಲ ಗೊತ್ತಿರೋ ವಿಷಯ. ಆದ್ದರಿಂದ ರಸ್ತೆಗಳಿಗೆ ಈಗ ಮತ್ತೆ ಟೆಂಡರ್ ಕರೆದಿದ್ದಾರೆ. ಅದೇ ಈಗ ಜರೂರಾಗಿ ಆ ಬೀಕೊತ್ಕೋಟ ರಸ್ತೆನ ಆ ಟೆಂಡರ್ ಕರೆಯೋ ಮೊದಲು PWD ಡಿಪಾರ್ಟ್ಮೆಂಟ್ ಅವರಿಗೆ ಮೊನ್ನೆ ಶಾಸಕರಲ್ಲಿ ಕರೆಸಿ ಈಗ ಸದ್ಯಕ್ಕೆ ಅವೆಲ್ಲನೂ ಸ್ವಲ್ಪ ಇದು ಮಾಡಿ ಕ್ಲೋಸರ್ ಮಾಡಿ ಹಳ್ಳಿಲ್ಲ ಮುಚ್ಚ್ರಿ, ಆಮೇಲೆ ಟೆಂಡರ್ ಆದ್ಮೇಲೆ ಹಾಕಿಸಿ ಕೆಲಸ ಮಾಡೋಣ ಅಂತ ಸ್ವಲ್ಪ ಈಗ ಟೆಂಪ್ರರಿ ಆಗಿ ಮಾಡಿದ್ರೆ ಕೆಲಸ ಮೋಸ್ಟ್ಲಿ ಸ್ಟಾರ್ಟ್ ಆಗಿರ್ಬೇಕು. ಇವು ರಸ್ತೆಗಳು ಬೇರೆ ರಸ್ತೆಗಳು ಮೊದಲೆಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿರೋ ಒಂದಷ್ಟು ದಿವಸ ನಿಂತೋಗಿತ್ತು ಹಲವಾರು ಕಾರಣಗಳಿಂದ. ಇಲ್ಲ ಕಾಂಟ್ರಾಕ್ಟ್ ಆರ್ಥಿಕ ಸಲಹೆನೋ ಇವರು ಅವ್ರ ತೊಂದ್ರೆನೋ ಬೇರೆ ಹಲವಾರು ಕಾರಣಗಳಿಂದ ಒಂದಷ್ಟು PMGS ರೋಡ್ಗಳು ಎಲ್ಲಾನು ನಿಂತೋಗಿತ್ತು ಕ್ಷೇತ್ರದಲ್ಲಿ, ಇನ್ಕ್ಲೂಡಿಂಗು ಓಳೂರು, ಸುತ್ತೂರು ಸೇರಿ. ಈಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ರಸ್ತೆಗಳು ಆಗ್ತಾ ಇದ್ದಾವೆ. ಅತಿ ಜರೂರಾಗಿ ಬೀಕೊತ್ಕೋಟ ರಸ್ತೆನೂ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಸಾರ್ವಜನಿಕ ತೊಂದರೆ ಆಗದೆ ಇರ್ತದೆ. ಅದಕ್ಕೆ ಈ ಹಿಂದೆ ಕೂಡ ಒಂದು ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ನಿನ್ನೆ ಕೂಡ ಆರೋಪ ಮಾಡಿದ್ದಾರೆ. ಆ ರೀತಿ ಆಧಾರ ಇಲ್ದಿರ, ಸಾಕ್ಷಿಗಳು ಇಲ್ದಿರ ಒಬ್ಬ ಶಾಸಕರನ್ನ ಆ ರೀತಿ ಬೇರೆ ರೀತಿಯಾಗಿ ಅನ್ಪಾರ್ಲಿಮೆಂಟರಿ ವರ್ಡ್ಸಲ್ಲಿ ನಿಂದನೆ ಮಾಡೋದು, ಕಮಿಷನ್ ತನ್ನೋದು ಅದು ಸರಿ ಕಾಣಿಸೋದಿಲ್ಲ ಅಂತ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಬಯಸುತ್ತೇನೆ. ನಾವು ನಮ್ಮ ಸರ್ಕಾರ ನಾವು MLA ಇಲ್ಲದೆ ಇರುವಾಗ ನಮ್ಮ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಈ ರೈತರದ್ದು ಪ್ರತಿಯೊಂದಕ್ಕೂ ರೈತರದ್ದು ಅವಾಗೂ ನಮ್ಮ ಟೊಮೆಟೊ ಆಗ್ಲಿ, ಮಾವಿನಕಾಯಿ ಆಗ್ಲಿ ಎಲ್ಲ ಹೋಗಿ ನಮ್ಮ ಇನ್ಶೂರೆನ್ಸ್ ಮಾಜಿ ಆಗಿದ್ದಾಗನೇ ಹೋರಾಡಿ ಅಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅನುದಾನ ತಂದ್ರು. ನೋಡಿ ಈಗ ಅವ್ರು ಹೇಳ್ತಾರಲ್ಲ, ನಿನ್ನೆ ಮ್ಯಾಂಗೋ ಆಯ್ತು ನಿಮ್ದೇ ಸರ್ಕಾರ ಐತೆ, ನಿಮ್ದೇ ರೈತರಿದ್ದಾರೆ. ಇಷ್ಟು ಜನ ಇವಾಗ ಮಾತಾಡಿದ್ರಲ್ಲ, ನಮ್ಮ ಸಹೋದರರು ಮಾತಾಡೋದ್ರಲ್ಲ, ಅವ್ರಿಗೇನು ಅನ್ಸಿಲ್ವಾ ನಮ್ಮ ರೈತರಿಗೆ ಇವಾಗ ಇಷ್ಟು ಅನ್ಯಾಯ ಆಗೈತೆ, ಇಷ್ಟು ಬೆಲೆ ನಷ್ಟ ಆಗೈತೆ, ರೋಡ್ ಬೀಳ್ತಾವ್ರೆ, ಮಾವಿನ ಹಣ್ಣು ಎಲ್ಲದು ಅವ್ರದ್ದು ಐತೆ. ಇವಾಗ ಅಲ್ಲಿ ಹೋಗಿ ನಮ್ಮ ಸರ್ಕಾರ ಇದ್ದಾಗ ಯಾರ ಹೋಗಿ ಮಾತಾಡ್ತಾ ಇರ್ಲಿಲ್ಲ ಸರ್. ಈಗ ಮಾವಿನ ಬೆಲೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರಲ್ಲ, ಮ್ಯಾಂಗೋ ಹೋರಾಟ ಈಗ ನಾವೆಲ್ಲ ಒಂದು ದಿವಸ ಎಲ್ಲ ಮಾಡಿದ್ವಿ, ರೋಡ್ಗಳಿಗೆಲ್ಲ ಹಾಕಿದ್ರು ಚಿನ್ನಪ್ಪರೆಡ್ಡಿ ಅವರೆಲ್ಲ. ನಾನು ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರ್ತಾರಷ್ಟೇ, ನೀವು ಸುಮ್ಮನೆ ಇದ್ದೋದ್ರು. ಆಮೇಲೆ ಮಾನ್ಯ ಕುಮಾರಸ್ವಾಮಿ ಅವರು, ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು, ಆಮೇಲೆ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ MP ಅವರು ಮಲ್ಲೇಶ್ ಬಾಬು ಅವರು ಕುಮಾರಸ್ವಾಮಿ ಅವರು ಭೇಟಿ ಮಾಡಿ, ನಾವು ಅನುದಾನ ಕೊಡೋದಕ್ಕೆ ಸರ್ಕಾರ ಎಷ್ಟು ಕೊಟ್ರೆ, ರಾಜ್ಯ ಸರ್ಕಾರ 2 ರೂಪಾಯಿ ಕೊಟ್ರೆ 2 ರೂಪಾಯಿ, 5 ರೂಪಾಯಿ ಕೊಟ್ರೆ ನಮ್ದು 5 ರೂಪಾಯಿ ಅಂತೇಳಿ ತೀರ್ಮಾನ ಮಾಡಿ ಅನುದಾನ ರಿಲೀಸ್ ಮಾಡಿದ ಮೇಲೆ 1 ವಾರ ಕರ್ನಾಟಕ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಲಿಲ್ಲ. ಆಮೇಲೆ ಚಿನ್ನಪ್ಪರೆಡ್ಡಿ ಇವರೆಲ್ಲಾನು ಹೋರಾಟಗಾರರು ಹೋಗಿ ಮಾವಿನಕಾಯಿ ರೋಡ್ಗಳಲ್ಲಿ ಹಾಕಿದ ಮೇಲೆ 1 ವಾರ ಆದ್ಮೇಲೆ ನಮ್ದು 2 ರೂಪಾಯಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅವಾಗ ನಮ್ದು 2 ರೂಪಾಯಿ ಆದ್ರೆ ರಾಜ್ಯ ಸರ್ಕಾರದ ಅವರು ರಿಸರ್ವ್ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು, ಅವ್ರದ್ದು 2 ರೂಪಾಯಿ. ಇವ್ರೇನಾದ್ರು 4 ರೂಪಾಯಿ ಅಂದ್ರೆ ಅವರು 4 ರೂಪಾಯಿ ಕೊಡೋದಕ್ಕೆ ತಯಾರಿದ್ರು. ಈಗಿದ್ದು ಅದಕ್ಕೆ 1000 ಕಂಡೀಷನ್ ಹಾಕಿದ್ದಾರೆ. ಈಗ ಅದೇನೋ ಕ್ರಾಪ್ ಸರ್ವೆ ಅಂತ ಹೇಳ್ತಾರೆ. ಈಗ ನನ್ನ ಹೆಸರಿಗೆ ಬರೀ 6 ಟನ್ಗೆ ಹಾಕಿದಾರಂತೆ, ನನ್ನ ಹೆಸರಲ್ಲಿ 3 ಎಕರೆ ಇದೆ. ಈ ರೀತಿ ಕ್ರಾಪ್ ಸರ್ವೆ ಮಾಡಿ ಯಾವಾಗಲೂ ರಾಗಿಯನ್ನು ಬರ್ಕೊಂಡ್ ಬಂದಿರ್ತಾರೆ. ರಾಗಿ ಅಂತ ಬಂದ್ಬಿಟ್ರೆ ಅಲ್ಲಿ ಕಂಪ್ಯೂಟರ್ ಇಲ್ಲದ ಶ್ರೀನಾಥ, ಈ ರೀತಿ ಬಂದಿರೋ ದುಡ್ಡು ಕೂಡ ಈಗ ಪೂರ್ತಿ ರೈತರಿಗೆ ಸೇರೋ ಅಂತ ಕಾಣ್ತಾ ಇಲ್ಲ. ಅದು ತುಂಬಾ ದುಡ್ಡು ವಾಪಸ್ ಹೋಗ್ತದೆ.
ಏನು ಈ ಕಂಡೀಷನ್ ಎಲ್ಲ ಫುಲ್ಫಿಲ್ ಮಾಡಿ ಬರೋ ದುಡ್ಡು ಇನ್ನ ಬಂದ ಮೇಲೆ ಇದು ವಿರೋಧಿ ಹಿಂದಿನ ಸರ್ಕಾರದ ವೈಖರಿ. ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಮೊದಲು ಚೀಫ್ ಮಿನಿಸ್ಟರ್ ಇದ್ದಾಗ ಏನು ಟೊಮೆಟೊ ಏನು ಈ ರೀತಿ ಸರ್ಕಾರದ ಸಲಹೆ ಅಡ್ವೈಸರಿ ಕಂಪ್ನಿಗಳು ಯಾವುದು ಇರಲಿಲ್ಲ. ಒಂದೇ ಫೋನಲ್ಲಿ ಟೊಮೆಟೊ ಬೆಂಬಲ ಬೆಲೆ ಅಲ್ಲಿಂದ ಅನೌನ್ಸ್ ಮಾಡಿದ್ರು. ಆಮೇಲೆ ಎಲ್ಲ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿಕೊಂಡು ಅಧಿಕಾರಿಗಳ ಮುಖಾಂತರ. ಮತ್ತೆ 2ನೇ ಸಲ ಮುಖ್ಯಮಂತ್ರಿ ಆಗಿದ್ದಾಗ ಮಾವು ಬೆಂಬಲ ಇದೇ ರೀತಿ ಆಗಿತ್ತು. ಅವ್ರು ಏನು ಇದೆಲ್ಲ ನಾವು ಇದು IAS ಆಫೀಸರ್ಗಳು, ಹಾರ್ಟಿಕಲ್ಚರು ಎಲ್ಲ ಒಪಿನಿಯನ್ಗಳು, ಆರ್ಥಿಕ್ಸ್ ಏನು ಇಲ್ಲ, ಫಸ್ಟ್ ಅನೌನ್ಸ್ ಮಾಡಿಬಿಟ್ರು, ಪ್ರೊಸೀಜರ್ ಎಲ್ಲ ಮತ್ತೆ ಫಾಲೋ ಮಾಡಿಕೊಂಡ್ರು, ರೈತರಿಗೆ ದುಡ್ಡು ಸಿಕ್ತು, ಎಲ್ಲ ಇದಾದ್ರು. ಈ ರೀತಿ ನಮ್ಮ ಪಕ್ಷದ ನಮ್ಮ ನಾಯಕರ ರೈತರ ಬಗ್ಗೆ, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಆ ರೀತಿ ಒಂದು ಕಾಳಜಿ ಇದೆ. ಅದೇ ಕಾಂಗ್ರೆಸ್ ಸರ್ಕಾರ ಆ ರೀತಿ ಕಾಳಜಿ ತೋರಿಸ್ಬೋದಿತ್ತಿಲ್ಲ. ವಿಶೇಷವಾಗಿ ಅಷ್ಟೊಂದು ಕಾಳಜಿ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತೋರಿಸಲಿಲ್ಲ ಅಂತ ನಾನು ಈ ಕಾರ್ಯಕ್ರಮದ ಮುಖಾಂತರ ಹೇಳಬಯಸುತ್ತೇನೆ. ಹೋಗಿಲ್ಲ ಕೇಳ್ತೀನಿ. ತುಂಬಿಸಂದ್ರ ನಾರಾಯಣ ಸ್ವಾಮಿ ಅವರು ಬಂದು ಎಲ್ಲ ಕೇಳಿದ್ರು, ಅವೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡ ಆಗುತ್ತೆ, ನಮ್ಮ ಹತ್ರ ಬರಬೇಡ್ರಿ, ನೀವು ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ರಿ ತುಂಬಿಸಂದ್ರ ನಾರಾಯಣ ಸ್ವಾಮಿಗೆ. ಸುಬ್ಬಾರೆಡ್ಡಿ ಅವರ ಹೋಗಿದ್ರಂತೆ ಯಾರೋ ಲಾಯರು. ನಾವು ಇದು ಹೇಳಿದ್ಮೇಲೆ, ನಾವು ವಿಚಾರ ಮಾಡಿದ್ಮೇಲೆ ಯಾರೋ ವೆಂಕಟರಾಮರೆಡ್ಡಿ ಲಾಯರ್ ಬೆಂಗಳೂರು, ನಮಗೂ ಅವ್ರಿಗೂ ನಮ್ ಕಾಂಟ್ಯಾಕ್ಟ್ ಇಲ್ಲ, ನಾವು ಮಾತಾಡಿಲ್ಲ, ನಮ್ ಸಂಬಂಧನೇ ಇಲ್ಲ, ನಾರಾಯಣ ಸ್ವಾಮಿ ಅವ್ರಿಗೆ ಅದೆಲ್ಲ ಹೋಗ್ಬಾರ್ದು ಅಂತ ಹೇಳಿದ್ದೀವಿ. ಬಟ್ ಸುಬ್ಬಾರೆಡ್ಡಿ ಅವರು ನಮ್ಗೆ ಗೊತ್ತಿಲ್ಲ. ಇದಾದ್ಮೇಲೆ ನಾವು ವಿಚಾರ ಮಾಡಿದ್ಮೇಲೆ ಆಯ್ತು. ಆಕ್ಚುಲಿ ತಾಲೂಕು ಆಫೀಸ್ ದುಡ್ಡೆಲ್ಲ ರಿಲೀಸ್ ಆಗಿತ್ತು ಹೌಸಿಂಗ್ ಬೋರ್ಡ್ಗೆ, ಟೆಂಡರ್ಗಳು ಹಾಕೋದಕ್ಕೆ ಕೂಡ ನಾವೆಲ್ಲ ಹೇಳಿದ್ವಿ. ನಿಂತು ಆಯ್ತು, ನಮ್ಗೆ ಗೊತ್ತಿಲ್ಲ, ನಾವು ಅದಕ್ಕೆ ಹೋಗಿಲ್ಲ. ನಮ್ಮ ಶಾಸಕರಿಗೂ ನಮ್ಗೆ ಸಂಬಂಧ ಇಲ್ಲ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಾವು ಯಾವುದು ಅಡ್ಡಿಪಡಿಸಿಲ್ಲ, ಅಭಿವೃದ್ಧಿ ಕೆಲಸ ಕೋರ್ಟ್ಗೂ ಹೋಗಿಲ್ಲ. ಆ ತಿಮ್ಸರ ನಾರಾಯಣ ಸ್ವಾಮಿ ಅದು ಯಾವ್ದು ಕೇಳಿದ್ರು, ಅದ್ಯಾವ್ದು ಕೆರೆದೇನ ಅವೆಲ್ಲ ಆಗಲಿದ್ರೆ ಮನೆಗೆ ಹೋಗಪ್ಪ, ಸರ್ಕಾರದ ಅಭಿವೃದ್ಧಿ ಅಂತ ಹೇಳಿದ್ವಿ ನಾರಾಯಣ ಸ್ವಾಮಿಗೆ. ನಾರಾಯಣ ಸ್ವಾಮಿ ಯಾವ್ದು ಕೋರ್ಟ್ ಹೋಗಿಲ್ಲ. ನೀಚ ಸರ್ಕಾರ, ದರಿದ್ರ ಸರ್ಕಾರ ಅಂತ ಪದ ಬಳಕೆ ಮಾಡಿದ್ರಲ್ಲ, ಇವ್ರಿಗೆ ಬಿಂಬಿಸ್ಬಿಟ್ಟಿದ್ದಾರೆ. ಇದು ಅಂತ ಹೇಳ್ಬಾರ್ದು, ನಮ್ ಶಾಸಕರು ಅಂತ ನಾನೇನು ಇಲ್ಲ. ಸರ್ಕಾರದಿಂದ ಈ ರೀತಿ ಅನುದಾನ ಬರ್ತಾ ಇಲ್ಲ, ಇಂಥ ಸರ್ಕಾರ ನಾನು ಮೊದಲು ನೋಡಿರ್ಲಿಲ್ಲ ಅಂತ ರೋಲಿಂಗ್ ಪಾರ್ಟಿ ಶಾಸಕರು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಜನರ ನೋಡಿ, 1-2 ವರ್ಷ ಆಯ್ತು. ಬಡವರಿಗೆ ಒಂದು ಸಿಂಗಲ್ ಮನೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೊಟ್ಟಿದ್ರು? ನಮ್ಮ ತಾಲೂಕಲ್ಲಿ ಸಿಂಗಲ್ ಮನೆ ಗೊತ್ತಲ್ವಾ? ಒಂದು ಮನೆಯನ್ನು ಬಡವರು ಕೊಡದೆ ಹೋದ್ರೆ ಎಷ್ಟು ಹೌಸ್ಲೆಸ್ ಇದ್ದಾರೆ ಸಮೀಕ್ಷೆ ಕೇಳಿ, ತಾಲೂಕ್ ಪಂಚಾಯತಿಯಲ್ಲಿ ಕೇಳಿ, ಎಷ್ಟು ಹೌಸ್ಲೆಸ್ ಶ್ರೀನಿವಾಸಪುರ ತಾಲೂಕಲ್ಲಿ ಇದ್ದಾರೆ, ಸಮಗ್ಲಲ್ಲಿ ಇದ್ದಾರೆ. ಮನೆ ಕೊಡದೇ ಇದ್ರೆ 2 ವರ್ಷದಿಂದ ಅದಕ್ಕೆ ಕೇಳಿದ್ದಾರೆ. ದರಿದ್ರ ಅನ್ನೋ ವರ್ಡ್ ಅದು ವಾಪಸ್ ತಗೋತೀವಿ, ಶಾಸಕ ಪರವಾಗಿ ವಾಪಸ್ ತಗೋತೀವಿ. ಆ ವರ್ಡ್ ಬಳಸಬಾರ್ದಿತ್ತು, ನಾನು ಅದು ಒಪ್ಕೋತೀವಿ. ಇವತ್ತು ಇಲ್ಲಿ ಸೇರಿರೋದು ನಮ್ದು 2 ವರ್ಷ ಸರ್ಕಾರ ಬಂದಿದೆ. 2 ವರ್ಷದಿಂದ ನಾವು ಪ್ರೆಸ್ ಮೀಟ್ ಯಾವತ್ತು ಮಾಡಿಲ್ಲ. ಆ 5 ಬರ್ಲಿಲ್ಲ ನಮಗೆ, 5 ಬರ್ಲಿಲ್ಲ. ಯಾಕಂದ್ರೆ ಇವತ್ತು ಮೊನ್ನೆ ನಮ್ಮ ಸಹೋದರರು ಮಾತಾಡಿದ್ರು, 4 ಶಾಸಕರು ನಮ್ಗೆ ಅನುದಾನ ಇದು ಮಾಡ್ತಾ ಇಲ್ಲ ಅಂತ. ಸರ್ಕಾರ ಇರೋದು ನಿಮ್ಮ ಸರ್ಕಾರ ಇದ್ದಾಗ ನಮ್ಮ ಶಾಸಕರು ಕಷ್ಟಪಟ್ಟು ನಮ್ಮ ಕಣ್ಣೆದುರುಗನೆ ಹೋಗಿ ಅವ್ರು ಏನು ಕಷ್ಟಪಡ್ಬೇಕಾದ್ರೆ ಕೊಡ್ತಾ ಇದ್ದಾರೆ. ಅವ್ರ ಕೈಲಿ ಆದಷ್ಟು ಅನುದಾನ ತಂದು ಎಲ್ಲ ಮಾಡ್ತಾರೆ. ನಾನೇನಿರೋದಂದ್ರೆ ನಿಮ್ಮ ಶಾಸಕರು ಇದ್ದಾರೆ, ಮಾಜಿ ಶಾಸಕರು, ಅವ್ರು ಯಾಕಂದ್ರೆ ಸರ್ಕಾರ ಐತೆ. ನಮ್ಮ ತಾಲೂಕು ಹಿಂದುಳಿದ ತಾಲೂಕು, ಯಾವುದೋ ಒಂದು ಫ್ಯಾಕ್ಟ್ರಿ ತಂದವ್ರೆ, ಯಾವುದೋ ಒಂದು ಇದು ಮಾಡೋರು, ಅದಕ್ಕೆ ಸಪೋರ್ಟ್ ಮಾಡಬೇಕು. ಇವಾಗ ಅದನ್ನ ವಿರೋಧ ಮಾಡಿ ಅದನ್ನ ನಾವು ಇದು ಮಾಡಿ ನಾವು ಎಷ್ಟು ಜನ ಅನ್ಯಾಯ ಆಗ್ತಾರೆ. ಒಂದು ಕೆಲಸ ಎಷ್ಟು ಜನ ಕೆಲಸ ಮಾಡ್ಬೋದು. ಇವಾಗ ಅವಾಗ ಒಂದು ಫ್ಯಾಕ್ಟ್ರಿ ಕೋಚ್ ಆಗಿದ್ರೆ, ರೈಲ್ವೆ ಕೋಚ್ ಆಗಿದ್ರೆ, ಇವತ್ತು ನಮ್ಮ ಜನ ಎಲ್ಲ ಬೆಂಗಳೂರು ಬರ್ತಾವ್ರೆ. ನಮ್ಮ ಜನ ಬೆಂಗಳೂರು ಬಂದು ಪಾಪ ಕೋಲಾರಕ್ಕೆ ಬಂದು ಅವ್ರ ಕಷ್ಟ ಯಾರು ನೋಡುವವರು? ಯಾರು ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ನಮ್ಮವ್ರು ಯಾವುದೇ ಆಗ್ಲಿ ಅಭಿವೃದ್ಧಿ ಕೆಲಸಕ್ಕೆ ಯಾರು ಅಡ್ಡಿ ಪಡಿಸ್ಲೂಬಾರ್ದು, ಇದು ಮಾಡಬಾರ್ದು. ಕಮಿಷನ್ ಅಂತ ಹೇಳಿದ್ರು. ಕಮಿಷನ್ ಯಾರ ಹತ್ರ ಕಮಿಷನ್ ತಗೊಂಡವ್ರೆ? ಕಮಿಷನ್ ಯಾರು ಸಾಕ್ಷಿ ಇದ್ರೆ ನೀವು ತೋರಿಸಿ, ನೀವು ನಮ್ಮ ಮಾಧ್ಯಮಕ್ಕೆ ಕೊಡಿ, ಅವರೇ ಪೇಪರ್ಗೆ ಹಾಕ್ತಾರೆ. ಸುಳ್ಳು ಮಾತಾಡಬಾರ್ದು. ಯಾಕಂದ್ರೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದು ನಿಮ್ಗೆ ಶೋಭೆ ತರೋದಲ್ಲ. ಯಾಕಂದ್ರೆ ನಾವು ಅವ್ರ ಬಗ್ಗೆ, ಅವ್ರ ಶಾಸಕರ ಬಗ್ಗೆ ನಾವು ಯಾವತ್ತೂ ಕೆಟ್ಟದಾಗ ನಮ್ಮ ಕಾರ್ಯಕರ್ತ ಯಾವತ್ತೂ ಕೆಟ್ಟದಾಗ ಮಾತಾಡಿಲ್ಲ. ಅವ್ರ ಶಾಸಕರು ಮೆಚ್ಕೊಳ್ಳೋಕ್ಕೆ ಏನೋ ಮಾತಾಡ್ಬೋದು ಅಷ್ಟೇ ಹೊರತು, ಅವ್ರ ಶಾಸಕರು ಮೆಚ್ಕೊಳ್ಳೋಕ್ಕೆ ಮಾತಾಡ್ಬೋದು ಅಷ್ಟೇ ಹೊರತು, ನಮ್ಮ ಕೂಲಂಕುಷವಾಗಿ ಇವರು ಜನಗಳೆಲ್ಲ ಇದಕ್ಕೆ ಆಶೀರ್ವಾದ ಮಾಡವ್ರೆ. ಒಂದ್ಸತಿ ಇವಾಗ ನಾವು ನಿಮ್ಮ ಶಾಸಕರಿದ್ದಾಗ ನಾವು ಯಾವತ್ತೂ ನಿಮ್ಮ ಶಾಸಕರ ಬಗ್ಗೆ ನಾವು ಮಾತಾಡಿಲ್ಲ, ಕೆಟ್ಟದಾಗಿ ಮಾತಾಡಿಲ್ಲ. ಕೈಲಿ ಆದಷ್ಟು ಯಾರು ಮಾತಾಡೋದೇ ಇಲ್ಲ. ಇವತ್ತು ನಮ್ಮ ಶಾಸಕರು
ಜನಗಳು ಆಶೀರ್ವಾದ ಮಾಡವ್ರೆ. ಅದನ್ನು ನಮ್ಮ ಸರ್ಕಾರ ಇಲ್ಲ, ಬೇರೆ ಸರ್ಕಾರ ಬೇರೆ ಇಲ್ಲ. ಸರ್ಕಾರ ಇಲ್ದಾಗ ಅವ್ರ ಕಷ್ಟ ಹೋಗಿರ್ತದೆ. ಇವಾಗ ಇದು ಈ ವರ್ಕ್ ಮಾಡೋರು ಯಾರು ಕಾಂಟ್ರಾಕ್ಟರ್ಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅಲ್ಲಿ ಬಿಲ್ ಆಗ್ತಾ ಇಲ್ಲ. ಬಿಲ್ಲು ಇವತ್ತು ಮಾಡಿದ್ರೆ 6 ತಿಂಗಳಿಗೂ 1 ವರ್ಷಕ್ಕೆ ಆಗ್ತಾ ಇರೋದು. 10% ಕೊಡ್ತಾ ಇದ್ದಾರೆ ಅಷ್ಟೇ. 10%, 100%, 10% ಕೊಡ್ತಾ ಇದ್ದಾರೆ. ಅವಾಗ ಅವ್ರೇನ್ ಮಾಡ್ತಾರೆ, ನಾವು ನಮ್ಗೆ ಬಿಲ್ ಆಗಲ್ಲಪ್ಪ, ನಾವು ಬರ್ತಾ ಇಲ್ಲ ಅಂತ ನಮ್ಮ ಕೇಳ್ತಾವ್ರೆ. ನಮ್ಮ ಶಾಸಕರು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು. ನಿಮ್ಮ ಸರ್ಕಾರ ಐತೆ, ನಿಮ್ಮ ಸರ್ಕಾರದಲ್ಲಿ ಅವ್ರು ಹೇಳ್ದಂಗೆ ನಾವು ನಿರ್ವಹಿಸಬೇಕು. ದಯವಿಟ್ಟು ಅದೆಲ್ಲ ಮಾತಾಡಕ್ ಹೋಗಬೇಡಿ. ಅಭಿವೃದ್ಧಿ ಆದಾಗ ನಿಮ್ಮ ಶಾಸಕರು, ನಿಮ್ಮ ಮಾಜಿ ಶಾಸಕರು ಕೈ ಜೋಡಿಸಿದಕ್ಕೆ, ನಮ್ಮ ಶಾಸಕರು ಕೈ ಜೋಡಿಸ್ಲಿ. ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಲಿ. ದಯವಿಟ್ಟು ಹೇಳ್ತಾ ಇದ್ದೀನಿ. ಇವಾಗ ನಿಮ್ಮ ಮೇಲೆ ನಮ್ಮ ಮೇಲೆ ನೀವು ಎತ್ಕೊಂಡು ಹೋಗ್ತಾ ಇದ್ರೆ ಅನ್ಯಾಯ ಆಗೋದು. ಬಡವರು ನಮ್ಮ ತಾಲೂಕು ಕುಂಠಿತನ ಆಗುತ್ತೆ. ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಬೇಡ. ಕೆಟ್ಟದಾಗ ಮಾತಾಡಿ ಏನ್ ಬರ್ತದೆ? ನಿಮ್ಗೆ ಏನು ಪೇಪರ್ ಬಂದ್ಬಿಟ್ಟು, ಟಿವಿ ಬಂದ್ಬಿಟ್ಟು ನಾವು ಅವ್ರಿಗೆ ಮಾತಾಡೋದು ಅವೆಲ್ಲ ಶೋಭೆ ತರೋದಲ್ಲ. ಕಷ್ಟ ಸುಖ ಅಣ್ಣ ತಮ್ಮಂದ್ರಿಗೆ ಹೋಗೋಣ. ಈ ತಾಲೂಕಲ್ಲಿ ಯಾವತ್ತೂ ನಾವು ಅಣ್ಣ ತಮ್ಮಂದ್ರಿಗೆ ಹೋಗೋಣ. 5 ವರ್ಷ ಅವರು 5 ವರ್ಷ ಇದ್ದೇ ಇರ್ತಾರೆ. ಇವಾಗ 10 ವರ್ಷ ಇದ್ರೆ ನಾವು ಯಾವತ್ತೂ 10 ವರ್ಷ ಇದ್ದಾಗ ನಾವು ಯಾವತ್ತೂ ನಮ್ಮ ಶಾಸಕರಾಗಲಿ, ನಮ್ಮ ಕಾರ್ಯಕರ್ತರಾಗಲಿ ಯಾವತ್ತೂ ನಿಮ್ಮ ಬಗ್ಗೆ ಅವಹೇಳನೂ ಮಾತಾಡಿಲ್ಲ. ನಿಮ್ಮ ಶಾಸಕರ ಬಗ್ಗೆ ಯಾವುದು ಇದು ಮಾಡಿಲ್ಲ, ಧೃತಿಗೇಡಿಲ್ಲ. ಜನ ಆಶೀರ್ವಾದ ಕೊಟ್ಟವ್ರೆ. ಕೊಟ್ಟವ್ರೆ. ಪಾಪ ಅವರು ಸ್ಪೀಕರ್ ಮಾಡವ್ರೆ, ನಮ್ಮವರು ಸ್ಪೀಕರ್ ಮಾಡಿದ್ರೆ. ಸೆಂಟ್ರಲ್ ನಾವು ಬಾಯಿ ಬಂದಂಗ ನಾವ್ ಯಾಕೆ ಮಾತಾಡೋದು? ನಮ್ಮ ಶಾಸಕರಾಗ್ಲಿ, ನಿಮ್ಮ ಶಾಸಕರು ಯಾವತ್ತು ಬೈದಿಲ್ಲ, ಯಾವತ್ತು ಜೋರಾಗಿ ಮಾತಾಡೋ ಇಲ್ಲ. ಅಭಿವೃದ್ಧಿ ಮಾಮೂಲಿ ಶಾಸಕರಿದ್ದಾಗ ಏನೋ ಒಂದು ಶಾಸಕರು ರೂಲಿಂಗ್ ಇದ್ದಾಗ ಏನೋ ಒಂದು ಮೆಚ್ಚಕ್ಕೆ ಮಾತಾಡಿದ್ದಾರೆ. ಅದು ದಯವಿಟ್ಟು ನಮ್ಮ ಇವ್ರಿಗೆ ಅಣ್ಣ ತಮ್ಮದ್ರಿಗೆಲ್ಲ ಹೇಳ್ತೀನಿ. ತಾಲೂಕಲ್ಲಿ ಎಲ್ಲ ಅಣ್ಣ ತಮ್ಮದ್ರಿಗೆ ಬೆಳಗ್ಗೆ ನೋಡಿದ ಅಣ್ಣ ತಮ್ಮದ್ರಿಗೆ ಇರ್ತೀವಿ. ಅದನ್ನು ಅನುಸರಿಸ್ಕೊಂಡು ಯಾವುದೇ ಕಾರಣಕ್ಕೂ ಅದು ಪದ ಬಳಕೆ ಮಾಡಬಾರ್ದು. ಯಾಕಂದ್ರೆ ಅವರು ಖಂಡಿತ ಯಾರು ದರಿದ್ರ ಇವರು ರೆಡ್ಡಿ ನಾಲಾಯಕ ಜನಪ್ರತಿನಿಧಿಗಳು. ನೀನು ನಾಲಾಯಕ ಅಂದ್ಬಿಟ್ಟು ಜನ ಎಷ್ಟು ಆಶೀರ್ವಾದ ಮಾಡೋರು? ನಾಲಾಯಕ ಆಗಿದ್ರೆ ಯಾಕೆ ಮಾಡ್ತಾರೆ ಜನ? ಎಲ್ಲ ಮಾತಾಡಬಾರ್ದು. ದಯವಿಟ್ಟು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲ ಹೋಗೋಣ. ಯಾವುದು ನಾವು 2 ವರ್ಷ ಆಯ್ತು ನಾವು ಯಾವತ್ತೂ ಪ್ರೆಸ್ ಮೀಟ್ ಮಾಡಿ ನಾವು ಈ ಲೆವೆಲ್ ಕೂತ್ಕೋಬೇಕು ಅಂದ್ರೆ ನಂಗೆ ಇಲ್ಲಿಲ್ಲ. ಬೇಡ, ನಮ್ಗೆ ಯಾವ್ದು ಅಣ್ಣ ತಮ್ಮಂದ್ರೆ ಹೋಗೋಣ. ನಿಮ್ಮ ಕೈಲಾದಷ್ಟು ನೀವು ಹೆಲ್ಪ್ ಮಾಡಿ ನಮ್ಮ ತಾಲೂಕು ಇಂಪ್ರೂವ್ಮೆಂಟ್ ಆಗಲಿ. ಇನ್ನೂ ಫ್ಯಾಕ್ಟ್ರಿಗಳು ಬರ್ತಾ ಇದೆ. ಆ ಫ್ಯಾಕ್ಟ್ರಿಗೆಲ್ಲ ನೀವು ಸಪೋರ್ಟ್ ಮಾಡಿ. ಯಾವುದೋ ಒಂದು ಬಡವರಿಗೆಲ್ಲ ಕೆಲಸಗಳು ಸಿಗುತ್ತೆ. ಇಲ್ಲೇ ಕೆಲಸಗಳು ಮಾಡ್ತಾರೆ. ಇಲ್ಲೇ ಒಂದು 1000 ಜನ ಕೆಲಸಗಳು ಸಿಕ್ಕಿದ್ರೆ ಎಲ್ಲ ಜೀವನ ಮಾಡ್ತಾರೆ. ನಮ್ದು ಹಿಂದುಳಿದ ಇದು ನೋಡಿ, ನಾನು ಮಾವಿನ ಹಣ್ಣು, ಮಾವಿನಕಾಯಿ ಅದನ್ನ ರೈತರು ನಂಬ್ಕೊಂಡಿದ್ರು. ಅದು ಪಾಪ ಅಷ್ಟು ತೊಂದರೆ ಕೊಟ್ಟು ಇವಾಗ ಎಷ್ಟು ಜನ ಸಾಲಗಳಿರ್ತಾರೆ. ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಸಾಲಗಳಿದ್ದಾರೆ, ನಮ್ಮವರು ಸಾಲಗಳಿದ್ದಾರೆ. ಎಲ್ಲ ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಈ ತರ ಯಾವ್ದೋ ಒಂದು ಫ್ಯಾಕ್ಟ್ರಿ ಆದ್ರೆ ನೀವು ಸಪೋರ್ಟ್ ಮಾಡ್ಬೇಕು. ಈಗ ಎಲ್ಲ ಬೇರೆಯವ್ರ ಫ್ಯಾಕ್ಟ್ರಿ ನೋಡಿ, ಆಂಧ್ರದವರು ನಮ್ಮ ಕಡೆ ಬನ್ನಿ ಅಂತಾರೆ. ಯಾಕೆ ಬನ್ನಿ ಅಂತಾರೆ? ನಮ್ಮ ಜನಕ್ಕೆ ಅಲ್ಲಿ ಇದು ಕೆಲಸ ಸಿಗುತ್ತೆ ಅಂತ ಅವ್ರಿಗೆ ಬರ್ತಾರೆ. ಅದಕ್ಕೆ